ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳ ಪ್ರಕರಣದಲ್ಲಿ ಮಹತ್ವದ ಎಚ್ಚರಿಕೆ ನೀಡಿದೆ. ನಿಮ್ಗೆಲ್ಲ ಗೊತ್ತೇ ಇದೆ, ಬೀದಿ ನಾಯಿಗಳ ವಿಚಾರದಲ್ಲಿ ಸಾಕಷ್ಟು ವಾದ ವಿವಾದಗಳು, ವಿರೋಧಗಳು, ಪರಗಳು ಎಲ್ಲವೂ ಕೂಡ ವ್ಯಕ್ತ ಆಗ್ತಾ ಇತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಇದೇ ವಿಚಾರವಾಗಿ ಒಂದಿಷ್ಟು ಏನು ಸ್ಟ್ರೈಕ್ ಮಾಡ್ತಾ ಇದ್ರು ಪ್ರಾಣಿ ಪ್ರಿಯರು. ಒಂದಿಷ್ಟು ತೀರ್ಪುಗಳನ್ನ ಒಂದಿಷ್ಟು ಜನ ಒಪ್ಕೊಳ್ತಾ ಇದ್ರು, ಒಂದಿಷ್ಟು ಜನ ವಿರೋಧಿಸ್ತಾ ಇದ್ರು. ಇದರ ನಡುವೆ ಈಗ ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳ ಪ್ರಕರಣದಲ್ಲಿ ಒಂದು ಮಹತ್ವದ ನಿರ್ಧಾರವನ್ನ ಮತ್ತು ಎಚ್ಚರಿಕೆಯನ್ನ ನೀಡಿದೆ. ಎಲ್ಲಾ ರಾಜ್ಯಗಳು ನಾಯಿ ಕಡಿತ ಮತ್ತು ಸಾವುಗಳಿಗೆ ಭಾರಿ ದಂಡ ಎದುರಿಸಬೇಕಾಗತ್ತೆ. ನಾಯಿಗಳಿಗೆ ಆಹಾರ ನೀಡುವವರು ಹೊಣೆಗಾರರಾಗುತ್ತಾರೆ. ಅಂದ್ರೆ ಯಾರು ನಾಯಿಗೆ, ಅಂದ್ರೆ ಯಾವುದೇ ಒಂದು ಬೀದಿಯಲ್ಲಿ ನಾಯಿಗಳಿಗೆ ಅಲ್ಲಿ ವಾಸ ಮಾಡ್ಬೇಕು ಅಂತಂದ್ರೆ ಅವಕ್ಕೆ ಆಹಾರ ಖಂಡಿತ ಬೇಕೇ ಬೇಕು. ಆ ಸಮಯದಲ್ಲಿ ಅವುಗಳಿಗೆ ಆಹಾರವನ್ನ ಯಾರು ನೀಡ್ತಾರೆ, ಪ್ರತಿನಿತ್ಯ ಅವುಗಳಿಗೆ ಊಟ ಯಾರು ಬಡಿಸ್ತಾ ಇರ್ತಾರೆ, ಅವರ ಮೇಲೆ ಸಂಪೂರ್ಣವಾದ ಆ ನಾಯಿಯ ಹೊಣೆಗಾರಿಕೆಯನ್ನ ಹೇರಲಾಗತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿರ್ಲಕ್ಷ್ಯದಿಂದ ಸಮಸ್ಯೆ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಾಗ್ತಾ ಇದೆ. ಅಂದ್ರೆ ಸರ್ಕಾರ ಏನು ಕಟ್ಟುನಿಟ್ಟಿನ ಕ್ರಮ ವಹಿಸ್ಬೇಕಿತ್ತು ಅದನ್ನ ವಹಿಸ್ತಾ ಇಲ್ಲ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಅದೇ ಕಾರಣಕ್ಕೋಸ್ಕರ ಬೀದಿ ನಾಯಿಗಳ ಕಡಿತ ಇರ್ಬೋದು, ಅಥವಾ ಬೀದಿ ನಾಯಿಗಳಿಂದ ಕಚ್ಚಿಸ್ಕೊಂಡು ಮನುಷ್ಯರು ಸಾಯುವಂತದ್ದಿರ್ಬೋದು, ಮಕ್ಕಳ ಮೇಲೆ ಅಟ್ಯಾಕ್ ಆಗ್ತಾ ಇರುವಂತದ್ದಿರ್ಬೋದು, ವೃದ್ಧರ ಮೇಲೆ ಅಟ್ಯಾಕ್ ಆಗ್ತಾ ಇರುವಂತದ್ದಿರ್ಬೋದು, ಇದು ಎಲ್ಲದಕ್ಕೂ ಕೂಡ ನೇರವಾಗಿ ಸಾರ್ವಜನಿಕರ ಮೇಲೆ ಆಗುವಂತಹ ಬೀದಿ ನಾಯಿಗಳ ಅಟ್ಯಾಕ್ಗಳಿಗೆ ನೇರವಾಗಿ ಸರ್ಕಾರವೇ ಹೊಣೆ ಅನ್ನುವಂಥದ್ದನ್ನ ಈಗ ಸುಪ್ರೀಂ ಕೋರ್ಟ್ ತಿಳಿಸಿರುವಂತದ್ದು. ಪ್ರಾಣ ಕಳೆದುಕೊಂಡ ಪ್ರತಿ ವ್ಯಕ್ತಿಗೂ ಸರ್ಕಾರದಿಂದನೇ ಪರಿಹಾರ ಕೂಡ ನೀಡಬೇಕು. ಯಾವುದೇ ವ್ಯಕ್ತಿ ಪ್ರಾಣವನ್ನ ಕಳೆದುಕೊಂಡ್ರೆ ಆ ರಾಜ್ಯವೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೊಣೆಗಾರಿಕೆಯನ್ನ ಹೊರಬೇಕು. ಜೊತೆಗೆ ಆ ವ್ಯಕ್ತಿಗೆ ಸರ್ಕಾರದಿಂದ, ಅಂದ್ರೆ ಆಯಾ ಸರ್ಕಾರದಿಂದ ಪರಿಹಾರವನ್ನು ಕೂಡ ನೀಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸುತ್ತೆ. ಇನ್ನು ಸರ್ವೋಚ್ಚ ನ್ಯಾಯಾಲಯವು ಬೀದಿ ನಾಯಿಗಳ ಪ್ರಕರಣದ ವಿಚಾರಣೆ ನಡೆಸುವಾಗ ಮಹತ್ವದ ಎಚ್ಚರಿಕೆ ನೀಡಿದೆ. ಪ್ರತಿ ನಾಯಿ, ಅಂದ್ರೆ ಸುಪ್ರೀಂ ಕೋರ್ಟ್ ಅಂತಂದ್ರೆ ನಮ್ಮಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅಂತ ಕರೀಲಾಗತ್ತೆ. ಸರ್ವೋಚ್ಚ ನ್ಯಾಯಾಲಯ ಈಗ ಬೀದಿ ನಾಯಿ ಪ್ರಕರಣ ವಿಚಾರದಲ್ಲಿ ಒಂದು ಮಹತ್ವದ ತೀರ್ಮಾನ ಕೈಗೊಂಡಿದೆ. ಒಂದ್ ರೀತಿಯಲ್ಲಿ ಅದನ್ನ ಎಚ್ಚರಿಕೆ ಅಂತಾನೆ ಹೇಳ್ಬೋದು. ಏನು ಅಂತ ಅಂದ್ರೆ, ಪ್ರತಿ ನಾಯಿ ಕಡಿತ ಮತ್ತು ಪ್ರತಿ ಸಾವಿಗೆ ರಾಜ್ಯಗಳಿಗೆ ಭಾರಿ ದಂಡ ವಿಧಿಸುವುದಾಗಿ ಎಚ್ಚರಿಕೆ ನೀಡಲಾಗಿದೆ. ಅಂದ್ರೆ ನೇರವಾಗಿ ಕೋರ್ಟ್ ಇಂದಲೇ ಪ್ರತಿಯೊಂದು ನಾಯಿಯ ಕಡಿತ ಮತ್ತು ಪ್ರತಿಯೊಂದು ಸಾವಿಗೆ, ಅಂದ್ರೆ ಈಗ ಯಾರೇ ನಾಯಿಯ ಬಳಿ, ಬೀದಿ ನಾಯಿಗಳ ಬಳಿ ಕಚ್ಚಿಸ್ಕೊಂಡ್ರು, ಅದು ಕಂಪ್ಲೇಂಟ್ ರಿಜಿಸ್ಟರ್ ಆದ್ರೆ, ಯಾವುದೇ ಬೀದಿ ನಾಯಿ ಕಚ್ಚೋದ್ರಿಂದ ಯಾವ್ದಾದ್ರು ವ್ಯಕ್ತಿ ಮೃತಪಟ್ರೆ, ಅವರು ವೃದ್ಧರಾಗಿರ್ಲಿ, ಎಂಗೇಜ್ ಅವರಾಗಿರ್ಲಿ, ಅಥವಾ ಚಿಕ್ಕ ಮಕ್ಕಳಾಗಿರ್ಲಿ, ಯಾರೇ ಒಬ್ರು ಸಾವಿಗೇನಾದ್ರೂ ತುತ್ತಾದ್ರೆ ಅಥವಾ ಕಡಿತಕ್ಕೆ ತುತ್ತಾದ್ರೆ, ಬೀದಿ ನಾಯಿಗಳ ಕಡಿತಕ್ಕೆ ತುತ್ತಾದ್ರೆ ರಾಜ್ಯಗಳಿಗೆ ಭಾರಿ ದಂಡ ವಿಧಿಸಲಾಗುತ್ತೆ. ಅಂದ್ರೆ ನೇರವಾಗಿ ಆ ರಾಜ್ಯವೇ ಅದಕ್ಕೆ ಹೊಣೆಗಾರಿಕೆಯನ್ನ ಹೊರಬೇಕು, ರಾಜ್ಯದ ಸರ್ಕಾರವೇ ಅದಕ್ಕೆ ನೇರವಾಗಿ ಹೊಣೆಗಾರಿಕೆಯನ್ನ ಹೊರಬೇಕು ಅನ್ನುವಂಥದ್ದು ಒಂದ್ ರೀತಿಯಲ್ಲಿ ಈ ತೀರ್ಪಲ್ಲಿ ಇರುವಂತದ್ದು. ಇನ್ನು ನಾಯಿಗಳಿಗೆ ಆಹಾರ ನೀಡುವವರನ್ನ ಸಹ ಜೀವಮಾನ ಪೂರ್ತಿ ಪರಿಣಾಮ ಬೀರುವಂತಹ ದಾಳಿಗಳಿಗೆ ಹೊಣೆಗಾರರನ್ನಾಗಿ ಮಾಡ್ಲಾಗತ್ತೆ. ಅಂದ್ರೆ ಜೀವಮಾನ ಪೂರ್ತಿ ಅಂತಂದ್ರೆ ಆ ಕುಟುಂಬಕ್ಕೆ ಆ ವ್ಯಕ್ತಿ ಆಧಾರ ಆಗಿರ್ತಾನೆ. ಆ ವ್ಯಕ್ತಿ ಬೀದಿ ನಾಯಿಯಿಂದ ಕಚ್ಚಿಸ್ಕೊಂಡು ಸಾಯುವಂತದ್ದಾಗಿರ್ಬೋದು, ಅಥವಾ ಬೀದಿ ನಾಯಿ ದಾಳಿಯಿಂದ ಆ ವ್ಯಕ್ತಿ ಜೀವನ ಪೂರ್ತಿ ಅನುಭವಿಸಬಾರದಂತಹ ನೋವನ್ನ ಅನುಭವಿಸುವಂತದ್ದಿರ್ಬೋದು, ಅಥವಾ ಆರೋಗ್ಯದಲ್ಲಿ ಹಾನಿಯಾಗುವಂತದ್ದಿರ್ಬೋದು, ಅಥವಾ ಬೆಡ್ಗೆ ಸಂಪೂರ್ಣವಾಗಿ ಮಲಗಿದ್ದಲ್ಲೇ ಆತನ ವ್ಯವಸ್ಥೆ ಆ ಮಟ್ಟಕ್ಕೆ ಹೋಗುವಂತದ್ದಿರ್ಬೋದು. ಇಂತಹ ಸಂದರ್ಭದಲ್ಲಿ ಯಾವುದೇ ಪರಿಣಾಮ ಬೀರ್ಲಿ, ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ, ಯಾವುದೇ ಪರಿಣಾಮ ಬೀರಿದ್ರು ಕೂಡ ಆ ದಾಳಿಗೆ ಸಂಪೂರ್ಣವಾದ ಹೊಣೆಗಾರಿಕೆಯನ್ನ ಯಾರು ಆ ಬೀದಿ ನಾಯಿಗಳಿಗೆ ಆಹಾರವನ್ನ ನೀಡ್ತಾರೆ ಅವರೇ ಸಂಪೂರ್ಣವಾದ ಹೊಣೆಗಾರಿಕೆಯನ್ನ ಹೊರಬೇಕು ಅಂತ ಹೇಳಿ ನ್ಯಾಯಾಲಯ ಹೇಳಿದೆ. ಇನ್ನು ಪ್ರತಿ ನಾಯಿಯ ಕಡಿತಕ್ಕೆ ಮತ್ತು ಪ್ರತಿ ಸಾವಿಗೆ ಅಗತ್ಯ ವ್ಯವಸ್ಥೆಗಳನ್ನ ಮಾಡದ ರಾಜ್ಯಗಳಿಗೂ ಕೂಡ ನಾವು ಭಾರಿ ಪರಿಹಾರವನ್ನ ನಿಗದಿಪಡಿಸುತ್ತೇವೆ, ಅಂದ್ರೆ ದಂಡವನ್ನ ವಿಧಿಸ್ತೇವೆ ಅಂತ ಹೇಳ್ತಾ ಇರೋದು. ಯಾವುದೇ ರಾಜ್ಯ ಆಗಿರ್ಲಿ, ಪ್ರತಿ ರಾಜ್ಯದಲ್ಲೂ ನಾಯಿಗಳಿರ್ತವೆ, ಬೀದಿ ನಾಯಿಗಳಿರ್ತವೆ. ಪ್ರತಿ ಏರಿಯಾಕ್ಕೆ ಹೋದ್ರೂ ಕೂಡ, ಅದಂತೂ ಬೆಂಗಳೂರಿನಂತಹ ಮಹಾನಗರದಲ್ಲಿ ಬೀದಿ ನಾಯಿಗಳ ಕಾಟ ಇರ್ಬೋದು ಅಥವಾ ಬೀದಿ ನಾಯಿಗಳ ಓಡಾಟ ಇರ್ಬೋದು ತುಂಬಾನೇ ಇರತ್ತೆ. ಅಂತಹ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಯಾ ಅಗತ್ಯ ವ್ಯವಸ್ಥೆಯನ್ನ ಏನು ಆಯಾ ರಾಜ್ಯ ವಿಧಿಸ್ಬೇಕು, ಅಥವಾ ಮುನ್ನೆಚ್ಚರಿಕೆ ಕ್ರಮವನ್ನ ವಿಧಿಸ್ಬೇಕು, ಜನರ ಆರೋಗ್ಯಕ್ಕೆ ಅಥವಾ ಜನರನ್ನ ಬೀದಿ ನಾಯಿಗಳಿಂದ ಹೇಗೆ ಕಾಪಾಡ್ಕೋಬೇಕು ಅನ್ನುವಂತಹ ವಿಚಾರದಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನ ಆಯಾ ರಾಜ್ಯ ವಹಿಸ್ಕೊಳ್ಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ನೆಗ್ಲಿಜೆನ್ಸಿ ತೋರಿಸಿದ್ರೆ ಅಥವಾ ಉಡಾಫೆಯನ್ನ ತೋರಿಸಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೋಚ್ಚ ನ್ಯಾಯಾಲಯ ನೇರವಾಗಿ ರಾಜ್ಯವನ್ನ ಹೊಣೆ ಮಾಡುತ್ತೆ. ಜೊತೆಗೆ ಭಾರಿ ಪರಿಹಾರವನ್ನ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಗದಿಪಡಿಸಲಾಗತ್ತೆ.
ಪರಿಹಾರ ಅಂತಂದ್ರೆ ಏನು, ದಂಡವನ್ನ ವಿಧಿಸಲಾಗತ್ತೆ ಅನ್ನುವಂತ ರೀತಿಯಲ್ಲಿ. ಹಾಗೆಯೇ ನಾಯಿಗಳಿಗೆ ಆಹಾರ ನೀಡುವವರಿಗೂ ಕೂಡ ಈ ಹೊಣೆಗಾರಿಕೆ ಇರುತ್ತೆ. ಅಂದ್ರೆ ಯಾರಿಗೆ ಯಾವುದೇ ರೀತಿಯಲ್ಲಿ ಕಡಿತ ಉಂಟಾಗ್ಲಿ ಅಥವಾ ಯಾವ ವ್ಯಕ್ತಿಯ ಮೇಲೆ ಅಟ್ಯಾಕ್ ಆಗುವಂತದಿರ್ಬೋದು, ಅಂತಹ ಸಂದರ್ಭದಲ್ಲಿ ಕೇವಲ ರಾಜ್ಯ ಮಾತ್ರ ಅಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ನಾಯಿಗಳಿಗೆ ಯಾರು ಊಟ ನೀಡ್ತಾ ಇರ್ತಾರೆ, ಒಂದೊಂದು ಏರಿಯಾದಲ್ಲಿ ಒಬ್ಬೊಬ್ರು ಊಟ ನೀಡ್ತಾ ಇರ್ತಾರೆ, ಇನ್ನೊಂದಿಷ್ಟು ಪ್ರಾಣಿ ದಯಾ ಸಂಘದವರು ನೀಡ್ತಾ ಇರ್ತಾರೆ, ಇನ್ನೊಂದಿಷ್ಟು ಜನ ಪ್ರಾಣಿ ಪ್ರಿಯರು ಊಟ ನೀಡ್ತಾ ಇರ್ತಾರೆ, ಇನ್ನೊಂದಿಷ್ಟು ಜನ ಕನಿಕರಕ್ಕೋಸ್ಕರ ಊಟ ನೀಡ್ತಾ ಇರ್ತಾರೆ. ಆದ್ರೆ ಈಗ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಆ ರಾಜ್ಯದ ಜೊತೆಗೆ ಯಾರು ಊಟವನ್ನ ನಾಯಿಗೆ ನೀಡ್ತಾ ಇರ್ತಾರೆ, ಆಹಾರವನ್ನ ನೀಡ್ತಾ ಇರ್ತಾರೆ, ಅವರು ಕೂಡ ಇದಕ್ಕೆ ಸಂಪೂರ್ಣವಾಗಿ ಹೊಣೆಗಾರಿಕೆಯನ್ನ ಹೊರಬೇಕಾಗತ್ತೆ ಅನ್ನುವಂಥದ್ದನ್ನ ಸರ್ವೋಚ್ಚ ನ್ಯಾಯಾಲಯ ತಿಳಿಸಿರುವಂಥದ್ದು. ಇನ್ನು ನೀವು ಅವುಗಳನ್ನ ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ಸಾಕುತ್ತೀರಿಯಾ? ಸಾಕಬಹುದು. ಅವುಗಳನ್ನ ಸುತ್ತಾಡಲು, ಕಚ್ಚಲು, ಬೆನ್ನಟ್ಟಲು ಯಾಕೆ ಅವಕಾಶ ನೀಡಬೇಕು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿರುವಂಥದ್ದು. ಈಗ ಪ್ರಾಣಿ ಪ್ರಿಯರು ಹೇಳ್ತಾರೆ, ನಾವು ಪ್ರಾಣಿ ಪ್ರಿಯರಪ್ಪ, ಬೀದಿ ನಾಯಿಗಳಿಗೆ ನಾವು ಊಟ ನೀಡ್ತೀವಿ, ಕೇಳೋರು ಯಾರು ಹೇಳೋರು ಯಾರು ಅಂತ ಒಂದಿಷ್ಟು ಜನ ಗೊಂದಲಕ್ಕೊಳಗಾಗ್ತಾರೆ, ಒಂದಿಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಏನ್ ಕೇಳ್ತಾ ಇದೆ ಅಂತ ಅಂದ್ರೆ, ನೀವು ಬೀದಿ ನಾಯಿಗಳಿಗೆ ಊಟ ನೀಡಬಹುದು, ಖಂಡಿತ ನೀಡಬಹುದು, ತಪ್ಪಿಲ್ಲ. ಆದ್ರೆ ನೀವು ಅದನ್ನ ನಿಮ್ಮ ಮನೆಗೆ ಕರ್ಕೊಂಡೋಗಿ ಇಟ್ಕೋಬೇಕು, ನಿಮ್ಮ ಮನೆಗೆ ತಗೊಂಡೋಗಿ ಸಾಕಬೇಕು. ಅದನ್ನ ಬಿಟ್ಟು ಬೀದಿಯಲ್ಲಿರುವ ನಾಯಿಗಳಿಗೆ ಊಟ ನೀಡಿ ಅವುಗಳನ್ನ ಕೆರಡಿಸುವಂಥದ್ದು, ಅವಕ್ಕಿನ್ನೂ ಆಹಾರ ನೀಡೋದ್ರ ಮೂಲಕ ಮನುಷ್ಯರಿಗೆ ಅಟ್ಯಾಕ್ ಮಾಡ್ಲಿಕ್ಕೆ ಇನ್ನಷ್ಟು ಶಕ್ತಿ ನೀಡುವಂತ ಕೆಲಸ ಆಗಿರ್ಬೋದು, ಸುತ್ತಾಡ್ಲಿಕ್ಕೆ, ಕಚ್ಚಲಿಕ್ಕೆ, ಜನರನ್ನ ಬೆನ್ನಟ್ಲಿಕ್ಕೆ ಅದಕ್ಕೆ ಅವಕಾಶ ನೀವು ನೀಡಬಾರದು. ಊಟ ನೀಡೋದ್ರ ಮೂಲಕ ಇದಕ್ಕೆ ನೀವು ಯಾವುದಕ್ಕೂ ಅವಕಾಶ ನೀಡಬಾರದು. ಇನ್ನೇನಾದ್ರೂ ನೀವು ಬೀದಿ ನಾಯಿಗಳಿಗೆ ಊಟ ನೀಡ್ತೀರಿ ಅಂತಂದ್ರೆ ಖಂಡಿತವಾಗ್ಲೂ ಇದು ಎಲ್ಲದಕ್ಕೂ ನೇರ ಹೊಣೆ ನೀವು ಆಗಿರ್ತೀರಿ ಅನ್ನುವಂಥದ್ದು. ಇನ್ನು ನಾಯಿ ಕಡಿತದ ಪರಿಣಾಮವು ಜೀವನ ಪೂರ್ತಿ ಇರುತ್ತೆ ಎಂದು ಸುಪ್ರೀಂ ಕೋರ್ಟ್ ಹೇಳಲಾಗಿದೆ. ಅಂದ್ರೆ ಸಂಪೂರ್ಣವಾಗಿ ಜೀವನ ಪೂರ್ತಿ ಆ ವ್ಯಕ್ತಿ, ಆ ನಾಯಿ ಕಡಿತಕ್ಕೆ ಒಳಗಾದಂತಹ ವ್ಯಕ್ತಿಯ ರೆಸ್ಪಾನ್ಸಿಬಿಲಿಟಿಯನ್ನ ತಗೊಳ್ಬೇಕು ಅನ್ನುವಂಥದ್ದು, ದಂಡವನ್ನ ವಿಧಿಸಲಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಸುಪ್ರೀಂ ಕೋರ್ಟ್ ನೀಡಿರುವಂಥದ್ದು. ಇನ್ನು ABC ನಿಯಮಗಳನ್ನ ಜಾರಿಗೊಳಿಸುವಲ್ಲಿ ಎಲ್ಲಾ ರಾಜ್ಯ ಸರ್ಕಾರಗಳು ವಿಫಲವಾಗಿವೆ ಎಂದು ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ನಾಯಿ ವಿಚಾರದಲ್ಲಿ ಏನು ಒಂದಿಷ್ಟು ಜಾಗ್ರತೆಯನ್ನ ವಹಿಸ್ಬೇಕಿತ್ತು, ಅಥವಾ ಒಂದಿಷ್ಟು ಮುಂಜಾಗ್ರತೆ ಕ್ರಮವನ್ನ ಕೈಗೊಳ್ಬೇಕಿತ್ತು, ಅದನ್ನ ರಾಜ್ಯ ಸರ್ಕಾರ ಅಥವಾ ರಾಜ್ಯಗಳು ಕೈಗೊಂಡಿಲ್ಲ ಅನ್ನುವ ಕಾರಣಕ್ಕೆ ಸಂಪೂರ್ಣವಾಗಿ ಎಲ್ಲಾ ರಾಜ್ಯವನ್ನ, 1, 2 ಈ ರಾಜ್ಯ ಆ ರಾಜ್ಯ ಅಂತಲ್ಲ, ಸಂಪೂರ್ಣವಾಗಿ ಭಾರತ ದೇಶದಲ್ಲಿರುವಂತಹ ಎಲ್ಲಾ ರಾಜ್ಯಗಳನ್ನ ಕಂಪ್ಲೀಟ್ ಆಗಿ ನೇರ ಹೊಣೆ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ರಾಜ್ಯ ಸರ್ಕಾರವು ವಿಫಲ ಆಗಿದೆ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಹೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರಗಳನ್ನು ಕೂಡ ತರಾಟೆಗೆ ತೆಗೆದುಕೊಂಡಿದೆ. ಇನ್ನು ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳನ್ನ ತನಿಖೆಗೆ ಒಳಪಡಿಸ್ತೇವೆ. ಅಂದ್ರೆ ಯಾವುದೇ ಒಂದು ಹಾನಿ ಉಂಟಾದ್ರೂ ಕೂಡ ಸಂಪೂರ್ಣವಾಗಿ ರಾಜ್ಯ ಸರ್ಕಾರವೂ ಅದಕ್ಕೆ ಹೊಣೆಗಾರಿಕೆ ಆಗತ್ತೆ, ಇನ್ನು ಕೇಂದ್ರ ಸರ್ಕಾರವೂ ಕೂಡ ಹೊಣೆಗಾರಿಕೆ ಆಗತ್ತೆ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ತಿಳಿಸಿರುವಂಥದ್ದು. ಇನ್ನು ಈ ಸಮಸ್ಯೆ ಬಹಳ ಹಿಂದಿನಿಂದಲೂ ಇದೆ. ಯಾಕಂತಂದ್ರೆ ನೀವು ಹೇಳದಂತೆ 1950ರ ದಶಕದಿಂದಲೂ ಸಂಸತ್ತು ಇದನ್ನ ಪರಿಶೀಲಿಸ್ತಾ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿರ್ಲಕ್ಷ್ಯದಿಂದಾಗಿ ಈ ಸಮಸ್ಯೆ 1000 ಪಟ್ಟು ಹೆಚ್ಚಾಗಿದೆ. ಅಂದ್ರೆ 1950ರಲ್ಲಿ ಏನ್ ಈ ಸಮಸ್ಯೆ ಇತ್ತು ಅದು ಅಂದ್ರೆ ಸ್ವಲ್ಪ ಗಣನೀಯವಾಗಿತ್ತು, ಲೆಕ್ಕಕ್ಕೆ ತಗೊಳ್ಬಹುದಾದಷ್ಟು ಇತ್ತು. ಈಗ ರಾಜ್ಯಾದ್ಯಂತ ಅಥವಾ ದೇಶಾದ್ಯಂತ ನೋಡ್ತಾ ಹೋದ್ರೆ 1000 ಪಟ್ಟು ಹೆಚ್ಚಾಗಿದೆ. 1950ಕ್ಕೆ ಹೋಲಿಸಿದ್ರೆ ಈಗ 2026ರಲ್ಲಿ ಅದರ ಪರಿಣಾಮ ದುಪ್ಪಟ್ಟಲ್ಲ 1000 ಪಟ್ಟು ಹೆಚ್ಚಾಗಿದೆ ಅಂತ ಸುಪ್ರೀಂ ಕೋರ್ಟ್ ಗಮನಕ್ಕೆ ಬಂದಿರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಪೂರ್ಣ ವೈಫಲ್ಯ ಮತ್ತು ನಾಯಿ ಕಡಿತದಿಂದ ಪ್ರಾಣ ಕಳೆದುಕೊಂಡ ಪ್ರತಿ ಪುರುಷ, ಮಹಿಳೆ ಮತ್ತು ಮಗುವಿಗೆ ನಾವು ಜವಾಬ್ದಾರರಾಗಿರುವ ಸರ್ಕಾರದ ಮೇಲೆ ಭಾರಿ ಪರಿಹಾರವನ್ನ ವಿಧಿಸಲಾಗತ್ತೆ ಅಂತ ಹೇಳ್ತಾ ಇದೆ ನ್ಯಾಯಪೀಠ. ಯಾಕಂತಂದ್ರೆ ಯಾವುದೇ ಮಹಿಳೆ ಸಾವನ್ನು ಅನುಭವಿಸ್ಲಿ, ಆ ರಾಜ್ಯದಲ್ಲಿ ನಾಯಿ ಕಡಿತದಿಂದ ಯಾವುದೇ ಮಹಿಳೆ ಸಾವನ್ನು ಅನುಭವಿಸ್ಲಿ ಅಥವಾ ಯಾವುದೇ ಪುರುಷ ಸಾವನ್ನು ಅನುಭವಿಸ್ಲಿ, ಯಾವುದೇ ಮಗು ಅನುಭವಿಸ್ಲಿ, ಇದಕ್ಕೆ ಸಂಪೂರ್ಣವಾದ ಜವಾಬ್ದಾರಿ ಯಾರಾಗ್ಬೇಕು ಅಂತಂದ್ರೆ ರಾಜ್ಯದ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜವಾಬ್ದಾರಿ ಆಗ್ಬೇಕು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾರಿ ಪರಿಹಾರವನ್ನ ಕೂಡ ವಿಧಿಸಲಾಗತ್ತೆ ಅಂತ ಹೇಳಿ ನ್ಯಾಯಪೀಠ ತಿಳಿಸ್ಕೊಟ್ಟಿರುವಂಥದ್ದು. ಇನ್ನು ಮುಖ್ಯವಾಗಿ ಇಲ್ಲಿ ಗಮನಕ್ಕೆ ಏನ್ ತಗೊಳ್ಬೇಕಪ್ಪ ಅಂತಂದ್ರೆ, ಇತ್ತೀಚೆಗಷ್ಟೇ ನಮ್ಮ ಕರ್ನಾಟಕದಲ್ಲಿ ಬೀದಿ ನಾಯಿಗಳಿಗೆ BBMP ನಾವು ನಾನ್-ವೆಜ್ ಊಟ ನೀಡ್ತೀವಿ, ಪೌಷ್ಟಿಕ ಆಹಾರ ನೀಡ್ತೀವಿ, ಫ್ರೈಡ್ ರೈಸ್ ನೀಡ್ತೀವಿ, ಚಿಕನ್ ಬಿರಿಯಾನಿ ನೀಡ್ತೀವಿ ಅನ್ನುವಂತಹ ಒಂದಿಷ್ಟು ಹೇಳಿಕೆಗಳನ್ನ, ಒಂದಿಷ್ಟು ಆರ್ಡರ್ಗಳನ್ನ ಪಾಸ್ ಮಾಡಿತ್ತು BBMP. ಹಾಗಾದ್ರೆ ಈಗ BBMP ಏನ್ ಮಾಡುತ್ತೆ? ಯಾಕಂತಂದ್ರೆ BBMP ಬರುವಂತದ್ದು ರಾಜ್ಯ ಸರ್ಕಾರದ ಅಡಿಯಲ್ಲಿ, ಮತ್ತು BBMP ಆಹಾರ ನೀಡೋದು ಎಷ್ಟು ಮಟ್ಟಿಗೆ ಸರಿ? ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ. ಈ ಆದೇಶದ ಮೂಲಕ ಏನ್ ಹೇಳ್ತಾ ಇದೆ ಅಂತಂದ್ರೆ, ಯಾವುದೇ ವ್ಯಕ್ತಿ
ನಾಯಿ ಕಡಿತಕ್ಕೆ ಒಳಗಾದ್ರೆ, ಬೀದಿ ನಾಯಿಗಳ ಕಡಿತಕ್ಕೆ ಒಳಗಾದ್ರೆ, ದಾಳಿಗೆ ಒಳಗಾದ್ರೆ, ಆ ದಾಳಿಯಿಂದ ಸಾವನ್ನಪ್ಪಿದ್ರೆ ಅಥವಾ ಕಡಿತದಿಂದ ಸಾವನ್ನಪ್ಪಿದ್ರೆ ಅದಕ್ಕೆ ಸಂಪೂರ್ಣವಾಗಿ ನೇರ ಹೊಣೆ ಯಾರಾಗ್ತಾರೆ ಅಂತಂದ್ರೆ ರಾಜ್ಯದ ಸರ್ಕಾರ ಮತ್ತು ಬೀದಿ ನಾಯಿಗಳಿಗೆ ಯಾರು ಆಹಾರ ನೀಡ್ತಾ ಇದ್ರು ಅವರು ಹೊಣೆ ಆಗ್ತಾರೆ ಅನ್ನುವಂಥದ್ದು. ಹಾಗಾದ್ರೆ BBMPಯ ಈ ಏನು ಪ್ಲಾನ್ ಏನಿದೆ, ನಾಯಿಗಳಿಗೆ ಊಟ ನೀಡಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಮೇರೆಗೆನೆ ಅಥವಾ ಆದೇಶದ ಮೇರೆಗೆನೆ ಅಥವಾ ಒಪ್ಪಿಗೆ ಮೇರೆಗೆನೆ ಏನ್ ಈ ಆದೇಶವನ್ನ ಹೊರಡಿಸಿದ್ದಾರೆ BBMP ಇಂದ. ಹಾಗಾದ್ರೆ ಈ ಟೆಂಡರ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗತ್ತೆ? ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಈ ಟೆಂಡರ್ ಅನ್ನ ಕ್ಯಾನ್ಸಲ್ ಮಾಡ್ಲಾಗತ್ತಾ? ಇದೆಲ್ಲದನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ರಾಜ್ಯ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅಂತ ನಾವು ಕಾದ್ ನೋಡ್ಬೇಕು. ಜೊತೆಗೆ ಈ ಸುಪ್ರೀಂ ಕೋರ್ಟ್ ಆದೇಶದಿಂದ ಸಾಕಷ್ಟು ಜನಕ್ಕೆ ಬಹುಶಃ ರಿಲೀಫ್ ಅನ್ಸಿರುತ್ತೆ. ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ನಾಯಿ ಕಾಟ ಇದೆ, ಅದರಲ್ಲೂ ಪ್ರಮುಖವಾಗಿ ಡೆಲ್ಲಿ ಮತ್ತು ನಮ್ಮ ಕರ್ನಾಟಕ ಬೆಂಗಳೂರಿನಲ್ಲಿ ತಗೊಂಡ್ರೆ ಸಾಕಷ್ಟು ಜನ ನಾಯಿ ದಾಳಿಗೆ ಆಗಾಗ ಒಳಗಾಗ್ತಾ ಇರುವಂತದ್ದು, ಕಡಿತಕ್ಕೆ ಒಳಗಾಗ್ತಾ ಇರುವಂತದ್ದು, ಸಾವಿಗೆ ಒಳಗಾಗ್ತಾ ಇರುವಂತದ್ದು ಗಮನಿಸ್ತಾ ಇದ್ವಿ. ಬಹುಶಃ ಇನ್ ಮುಂದೆ ಆದ್ರೂ ಇದಕ್ಕೆಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳುವಂತಹ ಸಾಧ್ಯತೆ ಕಾಣಬಹುದು ಅಂತ ಅನ್ಸುತ್ತೆ. ಇದು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.